ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಬೇಲ್ದ ಹಣ್ಣಲ್ಲಿ ಒಂದು ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಥರ ತಿಕ್ಕಾಗಿರುತ್ತೆ ಜ್ಯೂಸು. ಬೇಲ್ದ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪು ಮತ್ತು ಫೈಬರ್ದು ಅಂಶ ಜಾಸ್ತಿ ಇರೋದರಿಂದ ಆ ಜ್ಯೂಸನ್ನ ಫಿಲ್ಟ್ರ್ ಮಾಡದೆ ಕುಡಿಬೇಕು. ಅದು ಹೇಗೆ ಮಾಡೋದು ಅಂತ ನೋಡೋಣ. ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾಯಿರಿ, ಲೈಕ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. ನೋಡಿ, ಒಂದು ಬೇಲ್ದ ಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ಮಧ್ಯದಲ್ಲಿ ಓಪನ್ ಮಾಡಿ ಈ ಥರ ಒಳಗಡೆ ಈ ಕಲರಲ್ಲಿರುತ್ತೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕಿಂತ ಮುಂಚೆ ಬೇಲ್ದಣ್ಣಲ್ಲಿ ಒಂದು ಉಪ್ಪು ಖಾರ ಹುಳಿ ಆ ಥರ ಇರುವ ಒಂದು ಸ್ಪೈಸಿ ಆಗಿರುವಂಥದ್ದು ಮಾಡಿ ತೋರಿಸಿದ್ದೀನಿ. ಅದು ಕೂಡ ಚೆಂದ. ಇದು ಹೆಲ್ತಿಗೆ ಒಳ್ಳೆಯದು. ಬೇಲ್ದಣ್ಣು ಸಿಕ್ಕಿದಾಗ ಮಿಸ್ ಮಾಡದೆ ಉಪಯೋಗಿಸಿ. ಹೆಲ್ತಿಗೆ ತುಂಬಾ ಒಳ್ಳೆಯದಿದು. ಸೀಸನಲ್ಲಿ ಅಷ್ಟೇ ಸಿಗೋದು. ಏಲಕ್ಕಿ ಅದು ಒಳಗಡೆ ತಿರುಳೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. 2 ಏಲಕ್ಕಿ ಹಾಕ್ಕೊಳ್ಳಿ, ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಅದು ಹಾಕ್ಕೊಳ್ಳೋದು ನಾವು ಯಾವಾಗಲೂ. ಜೊತೆಗಿದು ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಇದು. ಅದಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಅದು ನೈಸಾಗಿ ಗ್ರೈಂಡ್ ಆಗಬೇಕು. ಆ ಥರ ಮಿಕ್ಸಿ ಜಾರ್ಗೆ ಹಾಕಿದ್ದನ್ನ ಗ್ರೈಂಡ್ ಮಾಡಿ ತೊಗೊಳ್ಳಿ. ಈಗ ಮತ್ತೆ ನೀರು ಹಾಕಿ, ನಿಮಗೆ ಆ ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ಒಂದು ದೊಡ್ಡ ಲೋಟದಲ್ಲಿ ಹಾಕ್ಕೊಂಡಿದ್ದೆ, ಒಂದು 1/4 ಲೀಟ್ರ್ ನೀರು ಹಿಡಿಯೋ ಹಾಗೆ ಹಾಕ್ತಾಯಿದ್ದೀನಿ. ಈಗ ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡಿ ತೆಗೀರಿ. ನೋಡಿ, ಈ ಥರ ನೈಸಾಗಿರುತ್ತೆ. ಇದನ್ನು ಫಿಲ್ಟ್ರ್ ಮಾಡಬೇಡಿ. ಇದರಲ್ಲಿ ಸ್ವಲ್ಪ ತರಿಯಾಗಿರುತ್ತೆ. ಅದು ಬೇಕು ನಮಗೆ, ಬಾಡಿಗೆ ತುಂಬ ಒಳ್ಳೆಯದು. ನಾರಿನಂಶ ಇರುತ್ತೆ ಅದರಲ್ಲಿ. ಅದನ್ನು ಹಾಗೇ ಗ್ಲಾಸ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಕುಡೀರಿ. ಭಾಳ ರುಚಿಯಾಗಿರುತ್ತೆ. ಬೆಲ್ಲದ್ದು, ಆಮೇಲೆ ಉಪ್ಪು, ಬೇಲ್ದಣ್ಣು ಸ್ಮೆಲ್ಲು, ಏಲಕ್ಕಿ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಖಂಡಿತ ಇದನ್ನು ಮಾಡ್ಕೊಂಡು ಕುಡಿಬೇಕು. ಸಮ್ಮರಲ್ಲಂತೂ ತುಂಬ ಒಳ್ಳೆಯದು. ಬೇಲ್ದಣ್ಣು ಸಿಕ್ಕಿದ್ರೆ ಬಿಡಬೇಡಿ, ಜ್ಯೂಸ್ ಮಾಡಿ ಅದನ್ನು ಕುಡೀರಿ. ನಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.